ನೀವೇ ಯೋಚನೆ ಮಾಡಿ. ಲಾಸ್ಟ್ ಮೂಮೆಂಟಲ್ಲಿ ಅವಳು ತಲೆ ಕೆಟ್ಟು ಇದಕ್ಕೆಲ್ಲ ನೋ ಅಂದ್ರೆ ಏನು ಮಾಡ್ತೀರಾ? ಯಾವ ಗ್ಯಾರಂಟಿ ಮೇಲೆ ಅವಳನ್ನ ನಂಬ್ತೀರಾ ನೀವು? ಇವಾಗ ಆಫೀಸ್ ವಿಷಯದಲ್ಲೇ ಆಗ್ಲಿಲ್ವಾ? ಲಾಸ್ಟ್ ಮೂಮೆಂಟಲ್ಲಿ ಆ ಫೈಲ್ನ ತಂದಿಟ್ಟು ನಮ್ಮ ಪ್ಲಾನ್ನೆಲ್ಲ ಹಾಳು ಮಾಡ್ಲಿಲ್ವಾ? ಈಗಲೂ ಹಾಗಾಗಲ್ಲ ಅಂತ ಏನು ಗ್ಯಾರಂಟಿ? ಮತ್ತೆ ಹಾಗೆ ಆಗೋಗುತ್ತೆ ಅಂತ ಅಳಿಮಯ್ಯ? ಹಾಗಾಗುತ್ತೆ ಅಂತ ನಾನು ಹೇಳ್ತಿಲ್ಲ ಮಾಮ್ಸ್, ಒಂದು ವೇಳೆ ಆದ್ರೆ ಅಂತ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಈಗ ಪ್ಲಾನ್ ಎ ಏನಾದರೂ ಫ್ಲಾಪ್ ಆದರೆ ಪ್ಲಾನ್ ಬಿ ಅಂತ ಏನಾದರೂ ಇರಬೇಕಲ್ವಾ? ಅವಾಗಲೇ ತಾನೇ ನಮ್ಮ ಕೆಲಸ ಸಕ್ಸಸ್ ಆಗೋದು. ವರ್ಸ್ಟ್ ಕೇಸ್ನ ಫೇಸ್ ಮಾಡೋದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ನನ್ನ ಪ್ರಶ್ನೆ. ಹೌದಲ್ಲ ಸಿಸ್ಟರ್, ಅಳಿಮಯ್ಯ ಹೇಳಿದ ಮಾತಲ್ಲೊಂದು ಸ್ಟ್ರಾಂಗ್ ಪಾಯಿಂಟ್ ಇದೆ ಸಿಸ್ಟರ್. ಅವಳು ಮನೆ ಬಿಟ್ಟು ಹೋಗೋದು ಡೌಟು ಅನಿಸ್ತಾ ಇದೆ. ಇಲ್ಲ ಅಣ್ಣ, ಈ ಸರ್ತಿ ಅವಳು ಪಕ್ಕ ಟ್ರ್ಯಾಪ್ ಆಗಿದ್ದಾಳೆ. ಅವಳನ್ನು ಪ್ಯಾಕಪ್ ಮಾಡಿ ಕಳಿಸೋದಂತೂ ಪಕ್ಕ ಅಣ್ಣ. ಅವಳ ಕೈಯಿಂದನೇ ಈ ಮದುವೆ ಮಾಡಿಸಿ ಆಮೇಲೆ ಅವಳನ್ನ ಈ ಮನೆಯಿಂದ ಆಚೆ ಹಾಕ್ತೀನಿ. ಓಹೋ ಸಿಸ್ಟರ್, ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಸ್ಕೀಮನ್ನು ಹೊಸ ಸೊಸೆ ಬಲಗಾಲಲ್ಲಿ ಸೇರೊದ್ದು ಮನೆ ಒಳಗಡೆ ಬರ್ತಾಳೆ. ಹಳೆ ಸೊಸೆ ನಮ್ಮ ಕೈಯಿಂದ ಎಡಗಾಲಲ್ಲಿ ಓದಿಸ್ಕೊಂಡು ಮನೆಯಿಂದ ಹೊರಗೆ ಹೋಗ್ತಾಳೆ. ಆಲ್ ದಿ ಬೆಸ್ಟ್ ಸಿಸ್ಟರ್, ಆಲ್ ದಿ ಬೆಸ್ಟ್. ಕಪ್ ನಮ್ಮದೇ ಅಲ್ಲ, ಇಡೀ ಸ್ಟೇಡಿಯಮ್ಮೇ ನಮ್ಮದು. ಇನ್ನು ಏನು ಬೇಕಾದ್ರೂ ಆಟ ಆಡ್ಬೋದು. ಏನಾದರೂ ಉಲ್ಟಾ ಹೊಡೀತು ಅನ್ನು ಕೈಗೆ ಕಪ್ಪಲ್ಲ, ತೂತಾಗಿರೋ ಚಿಪ್ಪು ಸಿಗುತ್ತೆ, ಚಿಪ್ಪು. ಹಂಗಲ್ಲ ಸಿಸ್ಟರ್, ಅದು ಹಂಗಾಗಲ್ಲ, ನಂಗೆ ಗೊತ್ತು. ಅದು ಮಾತು ಕೇಳಿದೆ ಅಷ್ಟೇ. ನೀವು ಅನ್ಕೊಂಡಿರೋ ಥರ ಏನೂ ಆಗಲ್ಲ. ಖಂಡಿತ ಭೂಮಿಕಾ ಗೌತಮ್ಗೆ ಇನ್ನೊಂದು ಮದುವೆ ಮಾಡಿಸ್ತಾಳೆ. ತುಂಬಾ ಖುಷಿಯಾಗಿದ್ದೀರಾ ಅನ್ಸುತ್ತೆ. ಖುಷಿಗೆ ಕಾರಣ ಇದೆ ಬೇಬಿ, ಅದು ನೀನು. ಬೇಬಿ, ನಿನ್ನನ್ನು ಮೀಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಾಗೆಲ್ಲ ಏನೋ ಒಂದು ವಿಷಲ್ ಹೊಡೆಯುತ್ತೆ ಹಾರ್ಟಲ್ಲಿ. ದೂರದಲ್ಲೆಲ್ಲೋ ರೊಮ್ಯಾಂಟಿಕ್ BGM ಪ್ಲೇ ಆಗುತ್ತೆ ಆ್ಯಂಡ್ ಆಂಗ್ರಿ ಯಂಗ್ ಮ್ಯಾನ್ ಅಂತ ಹೆಸರು ತಗೊಂಡಿರೋ ನಾನು ಆಟೋಮೆಟಿಕ್ ಆಗಿ ಲವರ್ ಬಾಯ್ ಆಗಿ ಟರ್ನ್ ಆಗ್ಬಿಡ್ತೀನಿ. ಅದು ನಿನ್ನ ಮ್ಯಾಜಿಕ್. ಕಲ್ಲಂತ ನನ್ನನ್ನು ಕರಗಿಸಿ ನೀರಾಗಿ ಹರಿಸ್ತೀಯ ಬೇಬಿ. ದಟ್ ಈಸ್ ಯುವರ್ ಟ್ಯಾಲೆಂಟ್. ರಿಯಲಿ? ಇಷ್ಟನ ಹೇಳಿದ್ಮೇಲೂ ರಿಯಲಿ ಅಂತ ಕೇಳ್ತಿಯಲ್ಲ ಬೇಬಿ ನೀನು. ಬೇಬಿ, ನಿನಗೆ ಗೊತ್ತಿಲ್ವಾ ನೀನಂದ್ರೆ ನನಗೆ ಎಷ್ಟು ಇಷ್ಟ ಅಂತ? ಗೊತ್ತು ನಿನಗೆ, ಆದರೂ ನನ್ನ ಬಾಯಿಂದನೇ ಕೇಳೋ ಆಸೆ. ಹ್ಞೂ, ಮತ್ತೆ ಅದು ಕೊಡೋ ಖುಷಿನೇ ಬೇರೆ. ಬಟ್ ಬೇಜಾರೇನು ಗೊತ್ತಾ, ಈ ಲವ್, ಕೇರ್, ಕನ್ಸರ್ನ್ ಇದೆಲ್ಲ ಬರೀ ಮಾತಲ್ಲಷ್ಟೇ, ಆ್ಯಕ್ಷನಲ್ಲಿ ಏನೂ ಇರಲ್ಲ. ನನಗೂ ಕೇಳಿ ಕೇಳಿ ಸಾಕಾಗೋಯ್ತು. ನೀವು ಯಾವಾಗಲೂ ಬರ್ತೀರಾ, ಏನೋ ಒಂದು ಹೇಳ್ತೀರಾ, ಅದನ್ನು ಕೇಳಿ ನನಗೂ ಖುಷಿ ಆಗುತ್ತೆ. ಆಮೇಲೆ ನೀವು ಹೋಗ್ತೀರಾ, ತಿರ್ಗಾ ನನಗೆ ಸೇಮ್ ಅದೇ ಒಂಟಿ ಫೀಲಿಂಗ್. ಇಷ್ಟೆಲ್ಲ ಪ್ರೀತಿ ತೋರಿಸೋರು, ಇಷ್ಟೆಲ್ಲ ಹೇಳೋರು, ನನ್ನನ್ನು ಬೇಗ ಮದುವೆ ಆಗ್ಬೋದು ತಾನೇ? ಹಾಂ, ಗೊತ್ತಿತ್ತು. ಮೇಡಮ್ ಅವರು ಕಡೆಗೆ ಇಲ್ಲಿಗೆ ಬಂದು ನಿಂತ್ಕೋತಾರೆ. ಇನ್ನೇನು ಮಾಡಲಿ, ನನಗೂ ಅನಿಸುತ್ತಲ್ವಾ? ಐ ಆಮ್ ಸಾರಿ ಬೇಬಿ. ಬೇಬಿ, ಡೋಂಟ್ ವರಿ. ನೋಡು, ಆ ಎಲ್ಲ ಯೋಚನೆಗಳು ನನ್ನ ತಲೆಯಲ್ಲೂ ಇದೆ, ಬರೀ ತಲೆಯಲ್ಲ ಮನಸ್ಸಲ್ಲೂ ಇದೆ. ಬೇಬಿ, ನಾನು ಬರೀ ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ಕೊಂಡಿದ್ಯಾ ನೀನು? ನಾನು ಯಾವಾಗಲೂ ಯೋಚನೆ ಮಾಡೋದು ನಿನ್ನ ಬಗ್ಗೆ, ನಮ್ಮಿಬ್ಬರ ಬಗ್ಗೆ. ಆ್ಯಂಡ್ ಬೇಬಿ, ನಿಂಗೊಂದು ವಿಷಯ ಗೊತ್ತಾ? ಆದಷ್ಟು ಬೇಗ ನಮ್ಮಿಬ್ಬರು ಮದುವೆ ಫಿಕ್ಸ್ ಆಗೋ ಟೈಮು ಬರುತ್ತೆ, ಹತ್ರದಲ್ಲೇ ಇದೆ. ರಿಯಲಿ? ಸುಮ್ಮನೆ ಬೆಣ್ಣೆ ಹಚ್ಚೋ ಪ್ರೋಗ್ರಾಮ್ ಇಲ್ಲ ತಾನೇ? ಇಲ್ಲಪ್ಪ ಬೇಬಿ, ಅಷ್ಟಕ್ಕೂ ಇದು ಬೆಣ್ಣೆ ಹಚ್ಚೋ ಪ್ರೋಗ್ರಾಮ್ ಅಲ್ಲ, ಬೆಣ್ಣೆ ಬಂದು ಬಾಯಿಗೆ ಬೀಳೋ ಪ್ರೋಗ್ರಾಮ್. ಸದ್ಯದಲ್ಲೇ ನಮ್ಮ ರೂಟ್ ಫುಲ್ಲು ಕ್ಲಿಯರ್ ಆಗಿತ್ತು. ಅದು ಹೇಗೆ? ಅದು ಹಾಗೆ. ಇಷ್ಟು ದಿನ ನಮ್ಮ ಅತ್ತಿಗೆ ಅಂದರೆ ಆ ಭೂಮಿಕಾ ನಮ್ಮನ್ನೆಲ್ಲ ಆಟ ಆಡಿಸ್ತಾ ಇದ್ಲು. ನಾವು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಅದಕ್ಕೆ ಅಡ್ಗಾಲ ಆಗ್ತಾ ಇದ್ಲು ಆ್ಯಂಡ್ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡಿರ್ತಾ ಇದ್ಲು. ಆದರೆ ಈಗ ಅವಳಿಗೆ ಗೇಟ್ ಪಾಸ್ ಕೊಡೋ ಟೈಮ್ ಬಂದಿದೆ ಬೇಬಿ. ಅಂದರೆ ಐ ಮೀನ್, ಅವಳನ್ನೇ ಮನೆಯಿಂದ ಆಚೆ ಹಾಕೋ ಗಳಿಗೆ ಬಂದಿದೆ. ಅವಳನ್ನು ಆಚೆ ಹಾಕೋದು ಒಂದೇ ಬಾಕಿ ಇರೋದು. ಅವಳನ್ನು ಹಾಕಿದ್ಮೇಲೆ ಬೇಬಿ ನಮ್ಮನ್ನು ತಡೆಯೋರು ಯಾರು ಇರಲ್ಲ ಬೇಬಿ. ನನಗೇನೂ ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತಿದ್ದೀರಾ? ನಮ್ಮ ಅತ್ತಿಗೆ ಐ ಮೀನ್ ಆ ಭೂಮಿಕಾ ಇದ್ದಾಳಲ್ಲ, ಅವಳಿಗೆ ಹೆಲ್ತ್ ಇಶ್ಯೂ ಇದೆ. ಅದನ್ನೇ ಕಾರಣ ಆಗಿಟ್ಕೊಂಡು ನಾವು ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದೊಂದು ಆಗ್ಬಿಟ್ರೆ ಬೇಬಿ ಆಮೇಲೆ ನಮ್ಮನ್ನು ತಡೆಯೋರೇ ಯಾರು ಇರೋದಿಲ್ಲ. ಫುಲ್ಲು ನಮ್ಗೆ ಇಷ್ಟ ಬಂದಾಗಿರ್ಬೋದು, ನಾವು ನಮ್ಗೆ ಏನು ಬೇಕಾದರೂ ಮಾಡ್ಬೋದು. ಹಬ್ಬ, ಹೇಗೋ ಒಟ್ನಲ್ಲಿ ನಾವಿಬ್ರು ಮದುವೆ ಆದರೆ ಅಷ್ಟೇ ಸಾಕು. ಅಷ್ಟೇ ಸಾಕಾ ಬೇಬಿ? ಡೋಂಟ್ ವರಿ, ಎಲ್ಲ ಆಗುತ್ತೆ. ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗ್ತೀವಿ.
ಇಂಥ ಅದ್ಭುತವಾದ ಫುಡ್ ತಿನ್ನೋದಕ್ಕೂ ಪುಣ್ಯ ಮಾಡಿರ್ಬೇಕ್ರಿ. ಆಹಾ, ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಿ, ಒಳ್ಳೆ ಎಡೇ ಮಗು ಥರ ನೋಡ್ಕೋತೀರಪ್ಪ. ನಾನೇ ಹೇಳ್ಬೇಕು ಅಂತಿದ್ದೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಬನ್ನಿ ಭೂಮಿಕಾ ಅಂತ, ಅಷ್ಟೊಂದು ನೀವೇ ತಂದುಬಿಟ್ರಿ. ನಿಮ್ಮಷ್ಟು ನನ್ನ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ ರೀ. ಥ್ಯಾಂಕ್ ಯು. ನಿಜವಾಗ್ಲು ಈಗ ಓಕೆ, ಬಟ್ ಮುಂಚೆ ಯಾರಾದರೂ ಇರ್ಬೋದಲ್ವಾ? ಐ ನೋ ನೀವು ಬೆಳಿಗ್ಗೆ ಹೇಳಿದ್ರಿ ನೀವು ಯಾರನ್ನೂ ಇಷ್ಟಪಟ್ಟಿಲ್ಲ ಅಂತ, ಆದರೆ ನಿಮ್ಮನ್ನು ಇಷ್ಟಪಡೋರು ತುಂಬ ಜನ ಇರ್ಬೋದು ರೈಟ್? ಈಗಲೇ ನೀವು ನೋಡೋಕೆ ಅಷ್ಟೊಂದು ಹ್ಯಾಂಡ್ಸಮ್ ಆಗಿ ಸ್ವೀಟ್ ಆ್ಯಂಡ್ ಕ್ಯೂಟ್ ಆಗಿದ್ದೀರಾ. ಇನ್ನು ಕಾಲೇಜ್ ಡೇಸಲ್ಲಿ ಕೇಳಬೇಕಾ? ಪ್ರಪೋಸ್ ಮಾಡೋಕ್ಕೆ ಹುಡುಗಿರು ಕ್ಯೂ ಅಲ್ಲಿ ನಿಂತಿರ್ಬೋದು. ತುಂಬ ಕ್ರೇಜಿ ಪ್ರಪೋಸಲ್ಸ್ ಬಂದಿರುತ್ತೆ. ಅದರಲ್ಲಿ ಯಾವ ಹುಡುಗಿನೂ ಯಾವ ಕ್ರೇಜಿ ಪ್ರಪೋಸಲ್ ಯಾವುದು ನೆನಪಿಲ್ವಾ? ಏನು ಒಂದೇ ವಿಷಯ ಇಟ್ಕೊಂಡು ಎಳೆದಾಡ್ತಾ ಇದ್ದಾರಲ್ಲ, ಏನು ಕಾಲು ಎಳಿತಾ ಇದ್ದಾರ ಅಂತ. ನಮಗೆ ಬರಲ್ವಾ ಕಾಲು ಎಳಿಯೋಕ್ಕೆ? ಭೂಮಿಕಾ, ನೀವೆಷ್ಟು ಕೇಳ್ತಾ ಇದ್ದೀರ ಅಂದಮೇಲೆ ನಾನು ಹೇಳ್ಬಿಡ್ತೀನಿ. ಬಟ್ ನೀವು ಇದನ್ನು ಸ್ಪೋರ್ಟಿವ್ ಆಗಿ ತಗೋಬೇಕು. ಆಮೇಲೆ ಬೇಜಾರು ಮಾಡ್ಕೋಬಾರ್ದು, ನನ್ನನ್ನು ಬ್ಲೇಮ್ ಮಾಡಬಾರ್ದು, ಯಾಕಾದರೂ ಹೀಗೆ ಹೇಳಿದ್ರು ಅನ್ನೋ ಥರ ಮಾಡಬಾರ್ದು. ಹಾಂ ಹೇಳಿ ಪ್ಲೀಸ್. ನೀವು ಹೇಳಿ. ನೀವು ಹೇಳಿದ ಸತ್ಯ. ನನ್ನ ಕಾಲೇಜ್ ಡೇಸಲ್ಲಿ ತುಂಬ ಜನ ಹುಡುಗಿರು ನನ್ನ ಇಷ್ಟಪಟ್ಟಿದ್ರು. ಬಟ್ ನಾನು ಒಂದು ಹುಡುಗಿನ ಮನಸಾರ ಇಷ್ಟಪಟ್ಟಿದ್ದೆ. ನೋಡಿ, ನೀವು ಸ್ಪೋರ್ಟಿವ್ ಆಗಿ ತಗೋತಲ್ಲ, ನಿಮ್ಮ ರಿಯಾಕ್ಷನ್ ಚೇಂಜ್ ಆಯಿತು. ಇಲ್ಲ, ಅದು ಬೆಳಿಗ್ಗೆ ಯಾರೂ ಇಲ್ಲ ಅಂದ್ರಲ್ಲ, ಈಗ ಕನ್ಫ್ಯೂಷನ್. ಅದು ಹೋಗ್ಲಿ ಬಿಡಿ. ಯಾರ ಹುಡುಗಿ? ಅರಿ ಓಕೆ, ಕಂಟಿನ್ಯೂ ಮಾಡಲಾ? ಹಾಂ, ಅದೇ ಹೇಳಿದ್ನಲ್ಲ, ಅವಳು ನನ್ನ ಕಾಲೇಜ್ ಮೇಟ್ ಆಗಿದ್ಲು. ನೋಡೋದಕ್ಕೆ ಜೂನಿಯರ್ ಮಾಧುರಿ ದೀಕ್ಷಿತ್ ಥರ ಇದ್ಲು. ಅವಳ ಅಂದ ಚಂದ, ಅವಳು ನೋಡೋದಕ್ಕೆ ಕಣ್ಣುಗಳನ್ನ ತೊಳ್ಕೊಬೇಕಾಗಿತ್ತು, ಅಷ್ಟು ಅದ್ಭುತವಾಗಿದ್ಲು. ಅಷ್ಟು ಚೆನ್ನಾಗಿದ್ರ? ಹೇಳಿದ್ನಲ್ಲ, ಮಾಧುರಿ ದೀಕ್ಷಿತ್ ಥರ ಇದ್ಲು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನಂತೂ ಇಡೀ ದಿವಸ ಅವಳದೇ ಧ್ಯಾನದಲ್ಲಿರ್ತಾ ಇದ್ದೆ. ಬೋರ್ಡ್ ನೋಡೋದಕ್ಕಿಂತ ಅವಳನ್ನೇ ಜಾಸ್ತಿ ನೋಡ್ತಾ ಇದ್ದೆ. ಏನೇನೋ ಕನಸು ಕಾಣ್ತಾ ಇದ್ದೆ. ನನ್ನ ಕನಸಲ್ಲೆಲ್ಲ ಬರೋಳು. ಕನ್ಸಲ್ಲೆಲ್ಲ ಬರೋಳ? ಹಾಂ, ಮನಸ್ಸು ತುಂಬ ಅವಳೆ ಇದ್ದು ಅಂದಮೇಲೆ ಕನ್ಸಲ್ಲಿ ಬರಲೇಬೇಕಲ್ವಾ? ಬಟ್ ಏನು ಮಾಡೋಕ್ಕಾಗುತ್ತೆ, ನಾವು ಕಂಡ ಕನಸೆಲ್ಲ ನಿಜ ಆಗ್ಬೇಕಲ್ವ? ಆಮೇಲೆ ನಮ್ಮ ಜೀವನದಲ್ಲಿ ಏನೇನೋ ನಡೀತು, ಅವಳು ಎಲ್ಲಿ ಹೋದ್ದೋ ಏನಾದ್ದು ಒಂದು ಗೊತ್ತಿಲ್ಲ. ಇಷ್ಟೊಂದು ಇಷ್ಟ ಆದಮೇಲೆ ನೀವು ನಿಮ್ಮ ಲವ್ ಹೇಳ್ಕೊಂಡಿಲ್ವಾ? ಹಾಂ, ಹೇಳ್ಕೊಬೇಕು ಅಂತಿದ್ದೆ, ಫುಲ್ ಪ್ರಿಪೇರು ಮಾಡ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ನಮ್ಮ ಡಿಗ್ರಿ ಮುಗಿದೈತಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಆಮೇಲಾದರೂ ಮನೇಲಿ ಹೇಳಿ ಮದುವೆ ಮಾಡ್ಕೋಬೋದಾಗಿತ್ತಲ್ವಾ? ಹಾಂ, ಮಾಡ್ಕೋಬೋದಾಗಿತ್ತು. ಬಟ್ ನನಗೆ ನಮ್ಮ ಅಪ್ಪನ ಮುಂದೆ ನಿಂತು ಮಾತಾಡೋ ಧೈರ್ಯ ಇರಲಿಲ್ಲ ಭೂಮಿಕಾ. ಆಮೇಲೆ ಪ್ರೀತಿಸೋನ್ನ ಕಳ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಅರ್ಥ ಆಯ್ತಾಗ ತುಂಬಾ ಒದ್ದಾಡೋಗ್ಬಿಟ್ಟಿದ್ದೆ. ಮರೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಬಟ್ ಇವತ್ತು ನೀವು ನೆನಪು ಮಾಡಿಬಿಟ್ರಿ, ಭಾಳ ಹರ್ಟ್ ಆಗೋಯ್ತು ನನಗೆ. ಮುಂಬೈ ಪ್ರಾಜೆಕ್ಟ್ ಹೇಗೆ ನಡೀತದೆ? ನೀವು ಕೈ ಜೋಡಿಸಿದ್ಮೇಲೆ ಎಲ್ಲ ಸ್ಮೂತಾಗೇ ಹೋಗ್ತಿರುತ್ತೆ ಸರ್. ಒಂದು ನಿಮಿಷ. ಹಲೋ, ಮಹಿ ಹೇಳು. ಏನು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ? ಎಲ್ಲಿದ್ಯಾ? ಅದು ಮಹಿ, ನಾನು ಭೂಪತಿ ಸರ್ ಮನೇಲಿದ್ದೆ. ಅವ್ರ ಮನೆಲ್ಲ ಇಷ್ಟೊತ್ತಲ್ಲಿ? ಅಲ್ಲೇನು ಮಾಡ್ತಿದ್ಯಾ? ಅದು ಒಂದು ಬಿಸ್ನೆಸ್ ಮೀಟಿಂಗ್ ಇತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದೆ. ಬಿಸ್ನೆಸ್ ಬಗ್ಗೆನಾ? ಸುಮ್ಮನೆ ನನ್ನ ಹತ್ರ ಕತೆಗಳು ಹೊಡಿಬೇಡ. ಅವ್ರಿಗೆ ಫೋನ್ ಕೊಡು. ಇಲ್ಲ ಮಹಿ, ನಿಜವಾಗ್ಲೂ ಬಿಸ್ನೆಸ್ ಮೀಟಿಂಗ್ ಇತ್ತು, ಅದಕ್ಕೆ ಬಂದಿದ್ದೀನಿ. ಜೀವ, ಅವ್ರ ಹತ್ರ ಈಗ ಫೋನ್ ಕೊಡ್ತೀಯಾ ಇಲ್ವಾ? ಇಲ್ಲ ಮಹಿ, ನಿಜ ಹೇಳ್ತಾ ಇದ್ದೀನಿ. ಜೀವ, ಹೇಳ್ದಷ್ಟು ಮಾಡು. ಸರ್, ನನ್ನ ವೈಫ್ ನಿಮ್ಮ ಜೊತೆ ಮಾತಾಡ್ಬೇಕತ್ತೆ. ನನ್ನ ಹತ್ರನ ಕೊಡು. ಅಮ್ಮ, ಹಾಂ ಹೇಳಿ ಅಮ್ಮ. ನೀವು ತುಂಬಾ ಸೀನಿಯರ್ ಇದ್ದೀರಾ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಏನೂ ಅನ್ಕೊಳ್ಬೇಡಿ. ನೀವು ಜೀವನ್ ಜೊತೆ ಬಿಸ್ನೆಸ್ ಡೀಲಿಂಗ್ಸ್ ಬಗ್ಗೆ ಏನಾದರೂ ಮಾತಾಡ್ಕೊಳ್ಳಿ.
ಆದರೆ ಅವನಿಗೆ ಬೇಡದೇ ಇರೋ ಹ್ಯಾಬಿಟ್ಸ್ನೆಲ್ಲ ಕಲ್ಸಕ್ಕೆ ಹೋಗಬೇಡಿ. ಅದರಿಂದ ನಮ್ಮ ಪರ್ಸ್ನಲ್ ಲೈಫ್ಗೂ ಪ್ರಾಬ್ಲಮ್ ಆಗುತ್ತೆ, ಇಲ್ಲದೆ ಇರೋ ಸಿಚುವೇಶನ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಪ್ಲೀಸ್, ನನ್ನ ಕನ್ಸರ್ನ್ ಏನು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅವನ ಹತ್ರ ಎಕ್ಸ್ಟ್ರಾ ಏನೂ ಮಾತಾಡದೆ ಮೀಟಿಂಗ್ ಬಗ್ಗೆ ಅದು ಏನಿದೆಯೋ ಅದನ್ನ ಮುಗಿಸಿ ದಯವಿಟ್ಟು ಬೇಗ ಮನೆಗೆ ಕಳಿಸಿ. ಶೋರ್, ನಾನು ಕಳಿಸ್ಕೊಡ್ತೀನಿ. ಆದರೆ ಆ್ಯಕ್ಚುಲಿ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀಯಪ್ಪ. ನೀವು ಹೇಳೋ ಥರ ಏನೂ ಇಲ್ಲ ಇಲ್ಲಿ. ನಿನ್ನೆ ತುಂಬ ಖುಷಿಯಾಗಿತ್ತಲ್ಲ, ಅದಕ್ಕೋಸ್ಕರ ಏನೋ ಸಂದಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಏನಮ್ಮ ನೀನು? ನಾನು ಇವನ್ನ ವೆಲ್ ವಿಷರು, ನಾನು ಇವನನ್ನ ಹಳ್ಳಕ್ಕೆ ತಳ್ತೀನ. ಏನಮ್ಮ ಹೀಗೆ ಮಾತಾಡ್ತೀನಿ ನನ್ನ ಹತ್ರ? ಸರಿ, ಬೇಗ ಕಳಿಸ್ಕೊಡಿ. ಸರಿಮ್ಮ, ಕಳಿಸ್ಕೊಡ್ತೀನಿ. ನೋಡ್ರಿ, ಏನಪ್ಪ ಮನೆಗೆ ಹೋಗಿ ಎಲ್ಲ ರಿಪೋರ್ಟ್ ಮಾಡಿಬಿಟ್ಟಿದ್ದೆ ಹೇಗೆ? ಮಾಡಲೇಬೇಕಲ್ಲ ಸರ್, ಇಂಟರ್ನಲ್ ಎಂಕ್ವೈರಿ ಫೇಸ್ ಮಾಡಲೇಬೇಕು. ಅದು ನಿಜ. SIT ಬೇಕಾದ್ರೆ ಫೇಸ್ ಮಾಡ್ಬೋದು, ಅವ್ರನ್ನ ಮಾತ್ರ ಫೇಸ್ ಮಾಡೋಕ್ಕಾಗಲ್ಲ. ನಮ್ಮ ಫೇಸ್ ನೋಡ್ಬಿಟ್ಟೆ ಇಡೀ ನಮ್ಮ ಹಣೆ ಬರನ ಹೇಳ್ಬಿಡ್ತಾರೆ ಅಲ್ವೇನಮ್ಮ? ಹಂಗೇನಿಲ್ಲ ಸರ್. ಐಮ್ ಸಾರಿ, ನಿಮ್ಮನ್ನು ಹರ್ಟ್ ಮಾಡೋ ಉದ್ದೇಶ ನಂದಾಗಿರಲಿಲ್ಲ. ಇರಲಿ ಬಿಡಿ ಭೂಮಿಕಾ, ಭಗವಂತ ಎಲ್ಲರ ಹಣೆ ಬರನೂ ಮಾರ್ಕರ್ ಪೆನ್ನಲ್ಲಿ ಬರೆದು ಬಿಟ್ಟಿದ್ದಾನೆ. ಅದನ್ನು ಅಳಿಸೋಕ್ಕಾಗಲಿ ತಿದ್ದಕ್ಕಾಗಲಿ ಆಗಲ್ಲ. ನಾವೆಲ್ಲ ಬೊಂಬೆ ಇದ್ದ ಹಾಗೆ, ಸೂತ್ರ ಅವನ ಕೈಯಲ್ಲಿ. ನಾವೆಲ್ಲ ಬರೀ ಪಾತ್ರಧಾರಿಗಳಷ್ಟೇ. ಅವನು ಆಡಿಸ್ದಂಗೆ ನಾವು ಆಡಬೇಕಷ್ಟೆ. ಇಫ್ ಯು ಡೋಂಟ್ ಮೈಂಡ್ ಅವ್ರ ಹೆಸರು ಕೇಳ್ಬೋದಾ? ದೀಪಿಕಾ. ದೀಪಿಕಾ ಸರ್ ನೇಮ್, ಫುಲ್ ನೇಮ್ ಗೊತ್ತಿಲ್ಲ. ಯಾಕೆ? ಅಲ್ಲ, ಗೊತ್ತಿದ್ದಿದ್ರೆ ನೀವಿಷ್ಟೆಲ್ಲ ಹೇಳಿದ್ರಲ್ಲ, ಸೊ ಅವ್ರು ಹೇಗಿದ್ದಾರೆ ಅಂತ ನೋಡಬೇಕು ಅಂತ ಕುತೂಹಲ. ಅವ್ರ ಫುಲ್ ಹೆಸರು ಗೊತ್ತಿದ್ರೆ ಯಾವುದಾದ್ರೂ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರ ಹೆಸರು ಹಾಕಿ ಪ್ರೊಫೈಲ್ ಹುಡುಕಿ ಅವ್ರು ಎಲ್ಲಿದ್ದಾರೆ, ಐ ಮೀನ್ ಅವ್ರು ಹೇಗೆ ಕಾಣಿಸ್ತಾರೆ ಅಂತ ನೋಡ್ಬೋದಾಗಿತ್ತು. ಯಾವುದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ? ನನ್ನ ಹತ್ರನೇ ಅವ್ರ ಫೋಟೋ ಇದೆ. ಫೋಟೋ ಇದೆಯಾ? ಹಾಂ, ಅದೇ ಕಾಲೇಜಲ್ಲಿ ಟ್ರಿಪ್ ಹೋದಾಗ ಫೋಟೋ ತೆಗೆಸ್ಕೋತೀವಲ್ಲ, ಆಗ ನಾನು ಅವಳು ಫೋಟೋ ತೆಗೆಸ್ಕೊಂಡಿದ್ವಿ. ಆ ಫೋಟೋ ಇದೆ. ನಾನು ನೋಡ್ಬೋದಾ? ಹಾಂ, ನೋಡ್ಬೋದು. ಬಟ್ ನೀವೆಲ್ಲನೂ ಸ್ಪೋರ್ಟಿವ್ ಆಗಿ ತಗೋತಾ ಇದ್ದೀರಾ ಅಲ್ವಾ? ಅಫ್ಕೋರ್ಸ್. ಹಾಂ, ಎಲ್ಲ ಆಮೇಲೆ ನಾನು ಫೋಟೋ ತೋರಿಸಿ 1ಕ್ಕೆ 2 ಆಗಬಾರ್ದು. ಚಚ್ಚೆ, ಹಾಗೆಲ್ಲ ಏನೂ ಆಗಲ್ಲ. ಬೇಡ ಬಿಡಿ, ಸುಮ್ಮನೆ ಅಲ್ಲೇ ಇರಲಿ ಬಿಡಿ. ಗೊತ್ತಾಗಲ್ಲ, ನಿಜವಾಗ್ಲೂ ಆ ಥರ ಏನೂ ಆಗಲ್ಲ. ಕ್ಯಾಶುವಲ್ ಆಗಿ ಒಂದ್ಸಲ ನೋಡ್ತೀನಿ ಅಷ್ಟೇ. ಆರ್ ಯು ಶೋರ್? ಯಾ. ಬೇಡ ಬಿಡಿ, ಬೇಡ. ಯಾಕೆ? ಇಲ್ಲ, ನೀವು ಹೆಂಡ್ತಿರು ಈ ವಿಚಾರದಲ್ಲೆಲ್ಲ ಸರಿ ಇಲ್ಲ. ಈಗೇನೋ ಸ್ಪೋರ್ಟಿವ್ ಆಗಿ ತೊಗೋತೀನಿ ಅಂತ ಹೇಳ್ತೀರಾ, ಬಟ್ ಆಮೇಲೆ ನೀವು ಅದ್ರ ಬಗ್ಗೆ ಬೇಜಾರು ಮಾಡ್ಕೋತೀರಾ. ಇನ್ನು ಸ್ವಲ್ಪ ದಿವಸ ಆದಮೇಲೆ ನರಳಾಡ್ತೀರಾ, ಎಳ್ದಾಡ್ತೀರಾ, ಒದ್ದಾಡ್ತೀರಾ. ಬೇಡ ಬಿಡಿ, ಇದು ನನ್ನ ಹತ್ರನೇ ಇರಲಿ. ಗೌತಮ್ ಅವರೇ, ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ, ನಾನು ಆ ರೀತಿ ಎಲ್ಲ ಏನೂ ಅಂದ್ಕೊಳ್ಳಲ್ಲ. ಪ್ಲೀಸ್ ಕೊಡಿ. ನಿಜವಾಗ್ಲೂ? ಯಾ, ಐ ಪ್ರಾಮಿಸ್. ಸರಿ, ನೋಡಿ. ಥ್ಯಾಂಕ್ ಯು. ಏನಿದು ಹಳೆ ಫೋಟೋಸ್ ಇದೆ? ಆ ಹುಡುಗಿ ಫೋಟೋ ಯಾವತ್ತು? ಇವರು ಭೂಮಿಕಾ, ನನ್ನ ಜೀವನದಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾವ ಹೆಣ್ಣು ಇಲ್ಲ ರೀ. ಇನ್ನೂ ನಂಬಿಕೆ ಬರ್ತಾ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ. ಇದೇನಿದು, ಇವರೆಲ್ಲ ಹೀಗೆ ಕೂತಿದ್ದಾರೆ.
ಸಮಥಿಂಗ್ ಇಸ್ ರಾಂಗ್. ಒಂದು ವೇಳೆ ನೆನ್ನೆ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದ ವಿಷಯನ ಅಪ್ಪ ಅಮ್ಮಂಗೆ ಏನಾದರೂ ಹೇಳ್ಬಿಟ್ಲಾ? ಯಾಕೆಲ್ಲರೂ ಹೀಗೆ ಕೂತಿದ್ದೀರಾ? ಆ್ಯಸ್ ಇಫ್ ನನ್ನನ್ನು ವೆಲ್ಕಮ್ ಮಾಡೋ ಥರ. ಇಷ್ಟೊತ್ತಿಗೆ ಆಗಲೇ ಎಲ್ಲರೂ ಮಲಗಿರ್ಬೇಕಿತ್ತಲ್ವಾ? ಐ ನೋ ಸಮಥಿಂಗ್ ಈಸ್ ರಾಂಗ್ ಅಂತ. ಅದೇನು ಅಂತ ಹೇಳಿ. ಮಹಿ, ನೀನೇ ಹೇಳಮ್ಮ. ನೀನು ಹೇಳೋದೇ ಸರಿ ಅವನಿಗೆ. ಇಲ್ಲ ಅತ್ತೆ, ನೀವು ಮಾವನೇ ಹೇಳಿ. ನೀವು ಹೇಳೋದೇ ಸರಿ. ಪಕ್ಕ ಇದು ಡ್ರಿಂಕ್ಸ್ ವಿಷಯನೇ. ಮಾವ, ನೀವೇ ಹೇಳಿ. ಸರಿಯಾಗಿ ಕ್ಲಾಸ್ ತಗೊಳ್ಳಿ, ಬಿಡಬೇಡಿ. ಅಪ್ಪ ಅದು ಏನಪ್ಪ ಅದು? ಸ್ವಲ್ಪನಾದರೂ ಜವಾಬ್ದಾರಿ ಇದೆಯಾ ನಿನಗೆ? ಅದು ಗೊತ್ತಿಲ್ಲದೆ ಆಗೋಯ್ತಪ್ಪ. ಏನೋ ಗೊತ್ತಿಲ್ಲದೆ ಆಗೋದು? ಯಾಕೋ ಅಷ್ಟು ಲೇಟು ಬರೋದು? ಅಪ್ಪ ಡ್ರಿಂಕ್ಸ್ ವಿಷಯ ಅಲ್ಲ. ಯಾಕೆ ಸುಮ್ಮನಾಗ್ಬಿಟ್ಟೆ? ದಿನ ಇಷ್ಟು ಲೇಟಾಗ ಬರೋದು? ನೋಡು, ಮನೆ ಅಂದಮೇಲೆ ಅದರದ್ದೇ ಆದ ರೂಲ್ಸು ರೆಗ್ಯುಲೇಷನ್ಸು ಇರುತ್ತೆ. ಎಲ್ರಿಗೂ ಒಂದು ರೂಲು, ನನಗೆ ಒಂದು ರೂಲು ಅಂತ ಇರೋಕ್ಕಾಗೋದಿಲ್ಲ. ಏನು ಮನೇಲಿರೋರೆಲ್ಲ ನಿನಗೋಸ್ಕರ ಕಾಯ್ತಾ ಕೂತಿರ್ಬೇಕು, ನೀನು ಬಂದ ತಕ್ಷಣ ಬಾಗಿಲು ತೆಗಿಬೇಕು, ಇಷ್ಟೇನಾ? ಈ ನಡುವೆ ಅಂತೂ ದಿನ ಅದೇ ಕೆಲಸ ಆಗೋಗಿದೆ ನಂದು. ನಿನ್ನ ಟೈಮಿಂಗೆ ತಳ್ಕೊಳಕ್ಕಾಗಿದೆ ಕಣ. ಯಾವಾಗಲೂ ಮಲಗ್ತೀಯ, ಯಾವಾಗಲೂ ಹೇಳ್ತೀಯ, ಯಾವಾಗಲೂ ಊಟ ಮಾಡ್ತೀಯ, ಯಾವಾಗಲೂ ತಿಂಡಿ ತಿಂತೀಯ, ಯಾವಾಗಲೂ ಬರ್ತೀಯ, ಯಾವಾಗಲೂ ಹೋಗ್ತೀಯ. ನೀನು ಈ ಮನೆಯವನು ಅಂತಾನೆ ಅನ್ನಿಸ್ತಾ ಇಲ್ಲ, ಹಾಗಾಗ್ಬಿಟ್ಟಿದ್ಯಾ. ನಾನಾದರೂ ಏನು ಮಾಡಲಿ ಅಪ್ಪ, ವರ್ಕ್ ಆಗಿರುತ್ತೆ ಅಷ್ಟೇ. ರೆಡಿಮೇಡ್ ಆನ್ಸರ್ನ ರೆಡಿಯಾಗಿ ಇಟ್ಕೊಂಡಿರ್ತೀರ. ಎಲ್ಲನೂ ಕೆಲಸದ ಮೇಲೆ ಹಾಕ್ಬಿಡಿ. ಕೆಲಸ ಇರಬೇಕು, ಕೆಲಸ ಮಾಡಬೇಕು. ಹಾಗಂತ 24 ಗಂಟೆ ಕೆಲಸ ಮಾಡಬೇಕು ಅಂತೇನಿಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು. ನೋಡು, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಕೆಲಸನ ಮೈ ಮೇಲೆ ಹೇಳ್ಕೋಬೇಕು. ಜಾಸ್ತಿ ಬರ್ಡನ್ ಆಯ್ತಾ, ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಕೋ, ಅವನು ಕೆಲಸ ಅಸೈನ್ ಮಾಡು. ಇದನ್ನ ನಾನು ಹೇಳ್ಕೊಡ್ಬೇಕಾ ನಿನಗೆ? ಅಲ್ಲ ಅಪ್ಪ, ಅದು ಹಾಗಾಗಲ್ಲ. ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಎಂಪ್ಲಾಯೀಸ್ ಇದ್ದಾರೆ. ನನ್ನ ಆಫೀಸ್ನಲ್ಲಿ ನಾನು ಒಬ್ಬನೇನಿಲ್ಲ, ತುಂಬ ಎಂಪ್ಲಾಯೀಸ್ ಇದ್ದಾರೆ. ಆದರೆ ಪಾಸ್ ಆಗಿ ನನ್ನ ಕೆಲಸ ನಾನೇ ಮಾಡಬೇಕಲ್ವಾ? ಅದನ್ನು ಹಾಗೆಲ್ಲ ಬೇರೆಯವ್ರಿಗೆ ಅಸೈನ್ ಮಾಡೋದಕ್ಕಾಗಲ್ಲ. ಅದು ಪ್ರಾಕ್ಟಿಕಲಿ ಸಾಧ್ಯವೂ ಇಲ್ಲ. ಅದೇನೇ ಇದ್ದರೂ ಕೆಲವೊಂದು ಬರ್ಡನ್ನ ನಾನೇ ಹೊರಬೇಕಾಗತ್ತೆ, ನಾನೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಸ್ವಂತ ಬಿಸ್ನೆಸ್ ಅಂದಮೇಲೆ ನಿಮಗೆ ಗೊತ್ತಲ್ವಪ್ಪ, ಎಲ್ರಿಗಿಂತ ಜಾಸ್ತಿ ನಾನೇ ಕೆಲಸ ಮಾಡಬೇಕಾಗತ್ತೆ. ನನಗೆ ಯಾಕೋ ಇದೆಲ್ಲ ಸರಿ ಕಾಣ್ತಾ ಇಲ್ಲ ಕಣ. ದುಡ್ಡು 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 ಅಂತ ಈಗ ಜೀತಕ್ಕೆ ಬಿದ್ದಿರೋ ಒಂಥರ ದುಡಿತಾ ಇದ್ರೆ ಏನೋ ಅರ್ಥ? ಇಷ್ಟಕ್ಕೂ ಅಷ್ಟು ದುಡ್ಡು ಯಾಕೋ ಬೇಕು? ಅನುಭವಿಸೋಕ್ಕೆ ಆಗಲ್ಲ ಅಂದಮೇಲೆ ಅಷ್ಟು ದುಡ್ಡು ಏನು ದುಡಿತೀಯಾ? ನೀನು ದೊಡ್ಡ ಕನಸ್ಕೊಂಡಿದ್ಯಾ, ಅದನ್ನು ಸಾಧನೆ ಮಾಡಿದ್ಯಾ, ಅದೆಲ್ಲ ಸರಿ. ಆದರೆ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಹಿಂದಿನ ಜೀವನನೇ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ. ಮೊದಲಾದರೆ ನಮಗೆ ಕೈಗೆ ಸಿಗ್ತಿದ್ದೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಹರಟೆ ಹೊಡಿತಿದ್ವಿ, ಕಷ್ಟ ಸುಖ ಹಂಚ್ಕೋತಿದ್ವಿ. ಈಗ ಏನು ಇಲ್ವಲ್ಲ, ಕೈಗೆ ಸಿಗ್ದಿರೋಂಗಾಗ್ಬಿಟ್ಟಿದ್ಯಾ? ಹೀಗೆ ಆಗ್ತು ಅಂದರೆ ಮುಂದೆ ನಾವು ಮನೆಯವ್ರ ನಿನ್ನ ಹತ್ರ ಮಾತಾಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ. ನೋಡು, ಬಿಸ್ನೆಸ್ ದೊಡ್ಡದಾಗಿ ಬೆಳೀತಿದ್ದಂಗೆ ಟೆನ್ಷನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ನಾನು ಹೇಳ್ದಂಗೆ ಆಗತ್ತೆ, ನೆನ್ಪಿಟ್ಕೋ. ನೋಡು ಜೀವ, ಹಗಲಿರೋದು ಕೆಲಸ ಮಾಡೋಕ್ಕೆ, ರಾತ್ರಿ ಇರೋದು ರೆಸ್ಟ್ ತಗೊಳ್ಳೋಕ್ಕೆ. ನಮ್ಮ ಬಾಡಿನೂ ಅದೇ ಥರ ಕೆಲಸ ಮಾಡುತ್ತೆ. ಸ್ವಲ್ಪ ಟೈಮಿಂಗ್ ಹೆಚ್ಚು ಕಡಿಮೆ ಆದರೆ ಅದು ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಎಲ್ಲ ಲಿಂಕ್ ಇದೆ ಒಂದಕ್ಕೊಂದು. ನೋಡು, ಕೆಲಸ, ಸಾಧನೆ ಇವೆಲ್ಲ ಎಷ್ಟು ಮುಖ್ಯನೋ, ಸಂಸಾರ, ಆರೋಗ್ಯ, ನೆಮ್ಮದಿ ಅಷ್ಟೇ ಮುಖ್ಯ. ಇದನ್ನ ಕಂಪ್ಲೇಂಟ್ ಅಂತ ಅನ್ಕೋಬೇಡಪ್ಪ, ಕಾಳಜಿ ಅಂತ ಅನ್ಕೋ. ಕರೆಕ್ಟ್ ಅಲ್ವಾ ಕಂದ? ಅಪ್ಪ ಹೇಳೋದ್ರಲ್ಲೂ ಸತ್ಯ ಇದೆ ಅಲ್ವಾ? ದುಡ್ಮೆನೆ ಜೀವನ ಆಗಬಾರ್ದಲ್ವಾ? ಸರಿಯಪ್ಪ, ಸರಿಯಮ್ಮ. ಸರಿ ಕಂದ, ಹೋಗಿ ಕೈಕಾಲು ಮುಖ ತೊಳ್ಕೊಂಬಾ, ಊಟ ಬಡಿಸ್ತೀನಿ. ಭೂಮಿಕಾ, ನಾನೇ ನಿನ್ನ ನೋಡೋಣ ಅಂತ ಬರ್ತಾ ಇದ್ದೆ. ಹೇಳಿ ಅತ್ತೆ. ಪದೇ ಪದೇ ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನೀನು ಈ ವಿಷಯ ಗೌತಮ್ ಹತ್ರ ಮಾತಾಡಿದ್ಯಾ? ಇನ್ನೂ ಇಲ್ಲ ಅತ್ತೆ. ಅಯ್ಯೋ,
ಇನ್ನೂ ಮಾತಾಡಿಲ್ವಾ? ಯಾವಾಗ ಮಾತಾಡ್ತೀಯಮ್ಮ? ನೀನಾಗಲೇ ಮಾತಾಡಿರ್ತೀಯ ಅಂತ ನಾನು ಗೌತಮ್ಗೆ ಈ ಮನೆಗೆ ಸೂಟಾಗೋ ಹುಡುಗಿನೂ ಹುಡುಕ್ಬಿಟ್ಟಿದ್ದೀನಿ. ನೀನು ನೋಡಿದ್ರೆ ಇನ್ನೂ ಮಾತಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಅತ್ತೆ ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡಿ. ಗೌತಮ್ ಅವ್ರ ಹತ್ರ ಈ ವಿಷಯ ಮಾತಾಡೋದು ಅಷ್ಟು ಸುಲಭ ಅಲ್ಲ. ನಾನು ಮಾತಾಡ್ತೀನಿ, ಪ್ಲೀಸ್ ಸ್ವಲ್ಪ ಟೈಮ್ ಕೊಡಿ. ನನಗೆ ಅರ್ಥ ಆಗತ್ತಮ್ಮ, ಆದರೆ ನಾವು ತುಂಬ ತಡ ಮಾಡೋಕ್ಕಾಗಲ್ವಲ್ಲ.